ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಮಿ. ಸ್ನೇಹಿತರೆ, ಲಾಸ್ಟ್ ಇಯರು ಆರ್ಡ್ರೂಟಿನ 3 ಪ್ಲಾಂಟ್ಗಳಿಂದ ಇಷ್ಟೊಂದು ಗಡ್ಡೆಗಳನ್ನು ನಾನು ಪಡೆದಿದ್ದೆ. ಸೊ ಅದರಿಂದ ಉತ್ತೇಜಿತಳಾದ ನಾನು ಈ ವರ್ಷ ಆರ್ಡ್ರೂಟ್ ಪ್ಲಾಂಟೇಶನ್ನೇ ಟೆರೆಸ್ನಲ್ಲಿ ಮಾಡಿದ್ದೇನೆ. ಸ್ನೇಹಿತರೆ, ಇದನ್ನು ನಾನು ಮನೆ ಬಳಕೆಗಾಗಿ ಯೂಸ್ ಮಾಡಲಿಕ್ಕೆ ಬಳಸಿದ್ದೇನೆ. ನೀವು ಎಕರೆಗಳಷ್ಟು ಸ್ಥಳ ಇದ್ದರೆ ಖಂಡಿತವಾಗಿ ಇದರ ಪ್ಲಾಂಟೇಶನನ್ನು ಮಾಡಿ ಬಿಸ್ನೆಸ್ ಮಾಡಿ. ತುಂಬ ಲಾಭದಾಯಕವಾದ ಉದ್ಯಮ ಇದಾಗಿದೆ. ಆರ್ಡ್ರೂಟ್ ಪೌಡರ್ಗೆ ತುಂಬ ಡಿಮ್ಯಾಂಡ್ ಇದೆ. ಮೆಡಿಸಿನ್ಗಳ ತಯಾರಿಕೆಯಲ್ಲಿ, ಕೇಕ್, ಬಿಸ್ಕತ್ತು ಹಾಗೆ ಇನ್ನಿತರ ಆಹಾರ ಉತ್ಪನ್ನಗಳನ್ನು ತಯಾರಿಸುವಲ್ಲಿ ಇದು ಅತ್ಯಂತ ಬೆಲೆ ಬಾಳುವ ಕಚ್ಚಾ ವಸ್ತುವಾಗಿದೆ. ಇದರ ಗಡ್ಡೆಗಳಿಂದ ಗ್ಲೂಟೆನ್ ಫ್ರೀ ಪೌಡರನ್ನು ನಾವು ಪಡಿಬಹುದು. ಹಾಗೆ ಇದರ ಗಡ್ಡೆಗಳನ್ನು ಸಾಂಬಾರುಗಳಲ್ಲಿ, ಪಲ್ಯಗಳಲ್ಲಿ ಕೂಡ ಹಾಗೆ ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಬೋದು. ಇದರ ಗಡ್ಡೆಗಳನ್ನು ಮಣ್ಣಿನಿಂದ ಕಿತ್ತಾಗ ಅದರ ಮೊಳಕೆಗಳನ್ನು ಮತ್ತೆ ಪುನಃ ನೆಟ್ಟರೆ ಸಾಕು, ಯಾವುದೇ ಆರೈಕೆ ಇಲ್ಲದೆ ಇದು ತಾನಾಗಿಯೇ ಬೆಳೆಯುತ್ತೆ. ನೋಡಿ ಫ್ರೆಂಡ್ಸ್, ಈಗ ಗೋಧಿ ಹಿಟ್ಟಿನಲ್ಲಿ ಗ್ಲೂಟೆನ್ ಇದೆ ಅಂತ ಅದರ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದರ ಬದಲಿಗೆ ನಾವು ಆರ್ಡ್ರೂಟ್ ಹಿಟ್ಟನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡ್ಬೋದು. ನಾವು ಸ್ವೀಟ್ ಪೊಟ್ಯಾಟೋಗಳನ್ನು ಯೂಸ್ ಮಾಡುವ ಥರವೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲೂ ಕೂಡ ಕಪ್ಪು ಅರಿಶಿಣದಲ್ಲಿ ಬರೋ ಥರನೇ ಹೂಗಳು ಬೆಳೆಯುತ್ತೆ. ಸೊಂಪಾಗಿ ಬೆಳೆಯುವ ಈ ಆರ್ಡ್ರೂಟ್ ಗಿಡಗಳನ್ನು ನೋಡುವುದೇ ತುಂಬ ಖುಷಿ. ಮತ್ತೊಂದು ಖುಷಿ ಕೊಡುವ ವಿಚಾರವೆಂದರೆ ಯಾವುದೇ ಕೀಟಬಾಧೆಗಳೇ ಈ ಗಿಡಕ್ಕೆ ಇಲ್ಲ. ನೋಡಿ ಫ್ರೆಂಡ್ಸ್, ನಾನು ಇದರ ಮೊಳಕೆಯನ್ನು ನೆಟ್ಟಾಗ ಹಾಕಿದ ಮಣ್ಣು, ಅದರ ನಂತರ ಯಾವುದೇ ಆರೈಕೆಯನ್ನು ಇದಕ್ಕೆ ಮಾಡಿಲ್ಲ. ನೋಡಿ, ಅದೇ ಸತ್ವದಿಂದ ಎಷ್ಟು ದಪ್ಪವಾದ ಎಲೆಗಳು, ಕಾಂಡಗಳು ಬೆಳೆದಿವೆ ನೋಡಿ. ತುಂಬ ಖುಷಿಯಾಗುತ್ತೆ ಇದನ್ನು ನೋಡಲಿಕ್ಕೆ. ಈಗ ಸ್ವಲ್ಪ ಬಿಸಿಲು ಬರ್ತಾ ಇರೋದ್ರಿಂದ ನೋಡಿ, ಎಲೆಗಳು ಒಣಗಲಿಕ್ಕೆ ಪ್ರಾರಂಭವಾಗಿದೆ. ನಾನೀಗ ಇವುಗಳಿಗೆ ನೀರನ್ನು ಹಾಕ್ತಾ ಇದ್ದೇನೆ. ಯಾಕೆಂದರೆ ಇನ್ನೂ ಸ್ವಲ್ಪ ಗಿಡಗಳು ಬೆಳೆಯಲಿ, ಮತ್ತು ಹೂಗಳು ಬಂದಾಗ ಗಡ್ಡೆಗಳು ಬಲವಾಗುತ್ತವೆ. ಸ್ನೇಹಿತರೆ, ನೀವಿಲ್ಲಿ ಜಾಗರೂಕತೆ ವಹಿಸಬೇಕಾದದ್ದು ಒಂದೇ ಅಂದರೆ ಇಲಿ ಮತ್ತು ಹೆಗ್ಗಣಗಳ ಕಾಟದಿಂದ ಈ ಗಿಡಗಳನ್ನು ರಕ್ಷಿಸುವುದು. ನೋಡಿ, ಟೆರೆಸ್ ಮೇಲೂ ಕೂಡ ಇಲಿ ಹೆಗ್ಗಣಗಳು ಬಂದು ಗಿಡಗಳನ್ನು ಬುಡ ಮೇಲೂ ಮಾಡಿ ಹೋಗುತ್ತವೆ. ನೋಡಿ, ನನ್ನ 1-2 ಗಿಡಗಳನ್ನು ಕಿತ್ತು ಈಗಾಗಲೇ ಅವು ಗಡ್ಡೆಗಳನ್ನು ತಿಂದು ಹೋಗಿವೆ. ಮತ್ತು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇವುಗಳನ್ನು ನೀವು ಸುಲಭವಾಗಿ ಬಳಸಬಹುದು. ಸ್ನೇಹಿತರೆ, ಖಾಲಿ ಇರುವ ಜಾಗವನ್ನು ಹಾಗೆ ವೇಸ್ಟ್ ಮಾಡದೆ ನೋಡಿ, ಈ ಗಿಡಗಳನ್ನು ಬೆಳೆಸಿ ಹೊಸ ಉದ್ಯಮವನ್ನು ಪ್ರಾರಂಭಿಸಿ ಲಾಭ ಪಡೆಯಿರಿ.